Hi friends, Bisse Expert YouTube channel ge nimagellargu swagata. So welcome back to Bisse Expert YouTube channel. So today we discuss about the symbols used in ER model. So ಯಾವ್ಯಾವ symbols ಅನ್ನ ನಾವು ER model ದಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಸೊ ಈ ಕ್ವಶನ್ಸ್ ಏನೈತಲ್ಲ ತುಂಬಾನೇ ಇಂಪಾರ್ಟೆಂಟ್ ಕ್ವಶನ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ಬೋದು. ಸೊ ಪ್ರೀವಿಯಸ್ ಇಯರ್ ದಲ್ಲಿ ಈ ಕ್ವಶನ್ಸ್ ಅನ್ನ ಜಾಸ್ತಿ ಟೈಮ್ 10 ಮಾರ್ಕ್ಸ್ ಗೆ ಕೇಳಾರ, ಅದು ಬಿಟ್ರೆ 5 ಮಾರ್ಕ್ಸ್ ಅಂತೂ ಕೇಳಾರ. ಸೊ ನಾ ಏನ್ ನಿಮ್ಗೆ ಯೂನಿಟ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಹಾಕಿದ್ನಲ್ಲ, ಸೊ ಸ್ವಲ್ಪ ಜನ ಕೇಳ್ತಾ ಇದೀರಿ ನೀವು ಮ್ಯಾಮ್ ಇವಾಗ ಕ್ವಶನ್ಸ್ ಹೆಂಗ್ ಬರ್ತಾವ್, ನೀವ್ ಹೆಂಗ್ ಪ್ರೆಡಿಕ್ಟ್ ಮಾಡಾತೀರಿ ಅಂತ. ಸೊ ನಾನು ಇವಾಗ ಕ್ವಶನ್ಸ್ ಬರ್ತಾವು ಅಂತ ಪರ್ಟಿಕ್ಯುಲರ್ ಆಗಿ ಹೇಳಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಏನ್ ಇರ್ತಾವಲ್ಲ 5 to 6 ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ನ ತಗೊಂಡು ಅದರಲ್ಲಿ ಯಾವ್ಯಾವ ರಿಪೀಟ್ ಆಗ್ಯಾವ ಕ್ವಶನ್ಸ್ ಅನ್ನ ಅದನ್ನ ನಾ ಏನ್ ಮಾಡ್ತೀನಿ ಒಂದ್ ಕಡೆ ಬರ್ಕೊಂಡು ಅದನ್ನ ಏನ್ ಮಾಡ್ತೀನಿ ವಿಡಿಯೋ ಮಾಡಿರ್ತೀನಿ ಫ್ರೆಂಡ್ಸ್. ಸೊ ಹಾಗಾಗಿ ಇದೇ ಬರುತ್ತೆ ಅಂತ 100% ಅಂತ ಹೇಳಕ್ ಆಗಲ್ಲ. ಸೊ ಇದಕ್ಕೆ ನಾನು ಕ್ವಶನ್ ಪೇಪರ್ ಕೂಡ ಸೆಟ್ ಮಾಡಿರಲ್ಲ, ರೈಟ್? ಸೊ ಹಾಗಾಗಿ ಜಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಸೊ ನಿಮ್ಗೆಲ್ಲಾ ಸಿಲೆಬಸ್ ಕವರ್ ಮಾಡಕ್ ಆಗ್ತಿರಲ್ಲ. ಸೊ ಅವಾಗ ನೀವೇನ್ ಮಾಡ್ಬೋದು, ಇವು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಓದಿದ್ರೆ ಆ ಪೂರ್ತಿ ಸಿಲೆಬಸ್ ಕಂಪ್ಲೀಟ್ ಆಗ್ತಾ ಇರುತ್ತೆ. ಹಾಗಾಗಿ ನಾ ಏನ್ ಮಾಡಿರ್ತೀನಿ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಲಿಸ್ಟ್ ಮಾಡಿರ್ತೀನಿ. ಸೊ ಇವಾಗ ಏನ್ ಬರೋಣ, ವಿಡಿಯೋದ ಕಡೆ ಬರೋಣ. ಸೊ ಏನ್ ಡಿಸ್ಕಸ್ ಮಾಡಾತೀವಿ ನಾವು, ಸಿಂಬಾಲ್ಸ್ ಯೂಸ್ಡ್ ಇನ್ ER ಮಾಡೆಲ್ ಬಗ್ಗೆ ಡಿಸ್ಕಸ್ ಮಾಡಾತೀವಿ. ಸೊ ಇದನ್ನೇನಾದ್ರೂ 5 ಮಾರ್ಕ್ಸಿಗೆ ಅಥವಾ 10 ಮಾರ್ಕ್ಸಿಗೆ ಕೇಳಿದ್ರು ಅಂತಂದ್ರಿ, first you have write the definition of the ER model, means entity relationship model. So ಯಾವ ರೀತಿ ಸ್ಕೋರ್ ಮಾಡಬೇಕು ಅಂತಂದ್ರೆ ಇದರಲ್ಲಿ ಇರುತ್ತೆ. ನೀವು ಫಸ್ಟ್ ಏನ್ ಕೇಳಿರ್ತಾರಲ್ಲ ಅದ್ರ ಡೆಫಿನೇಷನ್ ನ ಬರೀರಿ. ನಿಮ್ಗೆ ಡೆಫಿನೇಷನ್ ಗೊತ್ತಿರುತ್ತೆ, ಬಟ್ ನಾ ಯಾಕೆ ಬರೀಲಿಪ್ಪ ಅನ್ನೋದ್ರೊಳಗೆ ಸ್ವಲ್ಪ ಜನ ಇರ್ತೀರಿ. ಸೊ ಹಂಗೇನು ಮಾಡ್ಬೇಡ್ರಿ, ನಿಮ್ಗೆ ಯಾವ ಡೆಫಿನೇಷನ್ ಗೊತ್ತಿರುತ್ತಲ್ಲ ಅದನ್ನ ಬರದ್ ಬೇಡ್ರಿ. ಸೊ ಎಂಟಿಟಿ ರಿಲೇಶನ್ಶಿಪ್ ಮಾಡೆಲ್ದ ಡೆಫಿನೇಷನ್ ನ ಬರೋದು, ಆಮೇಲೆ ಏನ್ ಮಾಡ್ರಿ ಸಿಂಬಾಲ್ಸ್ ಅನ್ನ ಬರೀರಿ. ಸೊ ಅದಕ್ಕಿಂತ ಮುಂಚೆ ಬರೀ ನಿಮ್ಗೆ 10 ಮಾರ್ಕ್ಸಿಗೆ ಇಷ್ಟು ಬರೋದ್ರ ಕೊಡ್ತಾರ, ಸೊ ಡೌಟ್ ಕೊಡೋದಂದ್ರೂ ಡೌಟ್. ಸೊ ಅದಕ್ಕೇನ್ ಮಾಡ್ರಿ ಇಷ್ಟಂತ್ರು ನೀವು ಕವರ್ ಅಪ್ ಮಾಡಿ. ಸೊ ಫಸ್ಟ್ ನಾವೇನ್ ಮಾಡೀನಿ, ಜಸ್ಟ್ ಸಿಂಬಾಲ್ಸ್ ನೇಮ್ ಮತ್ತೆ ಅದ್ರದ್ದು ಯೂಸಸ್ ಅನ್ನ ಬರ್ದೀನಿ. ಅದರಲ್ಲಿ ಫಸ್ಟ್ ಒನ್ ಯಾವ್ದೈತಿ, ರೆಕ್ಟಾಂಗಲ್. ಸೊ ರೆಕ್ಟಾಂಗಲ್ ನ ಇದಕ್ಕೆ ಯೂಸ್ ಮಾಡ್ತೀವಿ, ರೆಕ್ಟಾಂಗಲ್ ರಿಪ್ರೆಸೆಂಟ್ ದ ಎಂಟಿಟೀಸ್ ಇನ್ ದ ER ಮಾಡೆಲ್. ಸೊ ನಾವು ಏನ್ ಮಾಡ್ತೀವಿ, ಎಂಟಿಟೀಸ್ ಅನ್ನ ಯೂಸ್ ಮಾಡ್ತೀವಿ, ರೈಟ್? ಸೊ ಆ ಎಂಟಿಟೀಸ್ ಅನ್ನ ಯೂಸ್ ಮಾಡ್ಬೇಕು ಅಂತಂದ್ರೆ ಅದ್ರ ಸಿಂಬಾಲ್ ಏನ್ ಯೂಸ್ ಮಾಡ್ತೀವಿ ನಾವು, ರೆಕ್ಟಾಂಗಲ್ ಸಿಂಬಾಲ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎಲಿಪ್ಸ್. ಎಲಿಪ್ಸ್ ಅಂದ್ರೇನು, ಎಲಿಪ್ಸ್ ರಿಪ್ರೆಸೆಂಟ್ ದ ಆಟ್ರಿಬ್ಯೂಟ್ಸ್ ಇನ್ ದ ER ಮಾಡೆಲ್. ಸೊ ಆಟ್ರಿಬ್ಯೂಟ್ಸ್ ಏನನ್ನ ನಾವು ತಗೊಂತೀವಲ್ಲ ಅದ ಆಟ್ರಿಬ್ಯೂಟ್ಸ್ ನ ರಿಪ್ರೆಸೆಂಟ್ ಏನ್ ಮಾಡುತ್ತಾ, ಎಲಿಪ್ಸ್ ಅನ್ನೋ ಸಿಂಬಾಲ್ ರಿಪ್ರೆಸೆಂಟ್ ಮಾಡುತ್ತಾ. ಆಫ್ಟರ್ ದಟ್ ಡೈಮಂಡ್. ಸೊ ಡೈಮಂಡ್ ರಿಪ್ರೆಸೆಂಟ್ ದ ರಿಲೇಶನ್ಶಿಪ್ ಅಮಾಂಗ್ ದ ಎಂಟಿಟೀಸ್. ಸೊ ಏನ್ ರಿಪ್ರೆಸೆಂಟ್ ಮಾಡುತ್ತಿದ, ರಿಲೇಶನ್ಶಿಪ್ ನ ರಿಪ್ರೆಸೆಂಟ್ ಮಾಡುತ್ತಾ. ನೆಕ್ಸ್ಟ್ ಬರುತ್ತಾ ಲೈನ್ಸ್. ಲೈನ್ಸ್ ರಿಪ್ರೆಸೆಂಟ್ ದ ಆಟ್ರಿಬ್ಯೂಟ್ಸ್ ಟು ದ ಎಂಟಿಟೀಸ್. ಸೊ ಏನ್ ಮಾಡುತ್ತಿದ, ಆಟ್ರಿಬ್ಯೂಟ್ಸ್ ಮತ್ತೆ ಎಂಟಿಟೀಸ್ ಏನ ಕ್ರಿಯೇಟ್ ಮಾಡಿರ್ತೀರಲ್ಲ, ಸೊ ಅದಕ್ಕೆ ಏನ್ ಮಾಡ್ಬೇಕು ನೀವು, ಒಂದು ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡ್ಬೇಕು. ಆ ರಿಲೇಶನ್ಶಿಪ್ ನ ಬಿಲ್ಡ್ ಮಾಡ್ಬೇಕು ಅಂದ್ರೆ ನೀವೇನ್ ಯೂಸ್ ಮಾಡ್ಬೇಕು, ಲೈನ್ಸ್ ಅನ್ನ ಯೂಸ್ ಮಾಡ್ಬೇಕು. ನೆಕ್ಸ್ಟ್ ಬರುತ್ತಾ ಡಬಲ್ ಎಲಿಪ್ಸ್ ಮತ್ತು ಡಬಲ್ ರೆಕ್ಟಾಂಗಲ್. ಡಬಲ್ ಎಲಿಪ್ಸ್ ರಿಪ್ರೆಸೆಂಟ್ ದ ಮಲ್ಟಿ ವ್ಯಾಲ್ಯೂಡ್ ಆಟ್ರಿಬ್ಯೂಟ್. ಸೊ ಆಟ್ರಿಬ್ಯೂಟ್ಸ್ ಅನ್ನೋ ಕಾನ್ಸೆಪ್ಟ್ ದಲ್ಲಿ ನಾ ಏನ್ ಮಾಡೀನಿ, ಎಲ್ಲಾ ಆಟ್ರಿಬ್ಯೂಟ್ಸ್ ಅನ್ನು ಕೂಡ ಎಕ್ಸ್ಪ್ಲೇನ್ ಮಾಡೀನಿ. ಸೊ ಅಲ್ಲಿ ನೀವು ಇದ್ರ ನೋಡಬಹುದು ಮಲ್ಟಿ ವ್ಯಾಲ್ಯೂಡ್ ಆಟ್ರಿಬ್ಯೂಟ್ ಬಗ್ಗೆ. ನೆಕ್ಸ್ಟ್ ಡಬಲ್ ರೆಕ್ಟಾಂಗಲ್ ರಿಪ್ರೆಸೆಂಟ್ ಅ ವೀಕ್ ಎಂಟಿಟಿ. ಸೊ ಇದು ಏನ್ ಬರುತ್ತಾ, ವೀಕ್ ಎಂಟಿಟಿ, ಸ್ಟ್ರಾಂಗ್ ಎಂಟಿಟಿ ಅಂತ ಬರುತ್ತಾ. ಸೊ ಈ ವಿಡಿಯೋ ಆದ್ಮೇಲೆ ನೆಕ್ಸ್ಟ್ ವಿಡಿಯೋ ಏನೈತಿ, ER ಮಾಡೆಲ್ ಕಾನ್ಸೆಪ್ಟ್ ಅಂತ ಐತಿ. ಸೊ ಅದರಲ್ಲಿ ಏನ್ ಮಾಡ್ತೀನಿ, ಸ್ಟ್ರಾಂಗ್ ಎಂಟಿಟಿ ಮತ್ತು ವೀಕ್ ಎಂಟಿಟಿ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸೊ ಅವಾಗ ನಿಮಗ ಕ್ಲಿಯರ್ ಪಿಕ್ಚರ್ ಬರುತ್ತೆ. ಇಷ್ಟನ್ನ ಎದಕ್ ಬೇಸಿಕ್ ಆಗಿ ಬರದೆ ಅಂತಂದ್ರೆ, ನೀವು ಏನೋ ಒಂದು DBMS ಕಲೆ ಆಗ್ತಿದೀಪ ಅಂತಂದ್ರ ಅದರಲ್ಲಿ ಯೂಸ್ ಮಾಡುವಂತ ಬೇಸಿಕ್ ಸಿಂಬಾಲ್ಸ್ ಇವು. ಸೊ ಎಂಟಿಟೀಸ್ ಆಗಿರ್ಬೋದು, ಆಟ್ರಿಬ್ಯೂಟ್ಸ್ ಆಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು, ಸೊ ಇವೆಲ್ಲ ಏನು ಬೇಸಿಕ್. ಸೊ ಹಾಗಾಗಿ ಇವನೇನ್ ಬರ್ದೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದೆ. ನಿಮ್ಗೆ ಏನಾದ್ರೂ ಬೇಕಂದ್ರೆ ಇದ್ರ ಮುಂದೆ ನೀವೇನ್ ಮಾಡ್ಬೋದು, ಅದ್ರ ಸಿಂಬಾಲ್ಸ್ ಅನ್ನು ಕೂಡ ಮೆನ್ಷನ್ ಮಾಡ್ಬೋದು. ರೆಕ್ಟಾಂಗಲ್ ಆಗಿರ್ಬೋದು, ಎಲಿಪ್ಸ್ ಆಗಿರ್ಬೋದು, ಡೈಮಂಡ್ ಆಗಿರ್ಬೋದು, ಲೈನ್ಸ್ ಆಗಿರ್ಬೋದು, ಈ ರೀತಿ ರಿಪ್ರೆಸೆಂಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಏನ್ ಕೊಟ್ಟಿನಿ ನಾನು, ಈ ರೀತಿ ಒಂದು ಸಣ್ಣ ಟೇಬಲ್ ಅನ್ನ ಕೊಟ್ಟೇನಿ. ಸೊ ಇದ್ರ ಬೇಸ್ ಮೇಲೆ ಫಿಗರ್ ಸಿಂಬಾಲ್ಸ್ ರಿಪ್ರೆಸೆಂಟೇಷನ್ ಅಂತ ಕೂಡ ಬರಿಬಹುದು, ಅಥವಾ ಇದು ಬರೀಲಿಲ್ಲ ನಾವು ಜಸ್ಟ್ ಇದು ಬರಿತೀನಿ ಅಂದ್ರೂ ನಡೆಯುತ್ತೆ. ಫಸ್ಟ್ ಏನ್ ಹಾಕಿನಿ, ರೆಕ್ಟಾಂಗಲ್. ಸೊ ರೆಕ್ಟಾಂಗಲ್ ನಾವೇನ್ ರಿಪ್ರೆಸೆಂಟ್ ಮಾಡ್ತೀವಿ, ಬಾಕ್ಸ್ ದಲ್ಲಿ ಎಂಟಿಟೀಸ್ ಇನ್ ER ಮಾಡೆಲ್. ಸೊ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಏನ್ ಮಾಡ್ಬೇಕು, ರಿಪ್ರೆಸೆಂಟೇಷನ್ ಬರಿಬೇಕು. ಏನನ್ನ ರಿಪ್ರೆಸೆಂಟ್ ಮಾಡುತ್ತಾ, ಎಂಟಿಟೀಸ್ ಅನ್ನ ರಿಪ್ರೆಸೆಂಟ್ ಮಾಡುತ್ತಾ ರೆಕ್ಟಾಂಗಲ್. ನೆಕ್ಸ್ಟ್ ಎಲಿಪ್ಸ್. ಎಲಿಪ್ಸ್ ಏನ್ ರಿಪ್ರೆಸೆಂಟ್ ಮಾಡುತ್ತಾ, ಆಟ್ರಿಬ್ಯೂಟ್ಸ್ ಅನ್ನ ರಿಪ್ರೆಸೆಂಟ್ ಮಾಡುತ್ತಾ, ಆಟ್ರಿಬ್ಯೂಟ್ಸ್ ಇನ್ ದ ER ಮಾಡೆಲ್. ನೆಕ್ಸ್ಟ್ ಬರುತ್ತಾ ಡೈಮಂಡ್. ಡೈಮಂಡ್ ಏನ್ ರಿಪ್ರೆಸೆಂಟ್ ಮಾಡುತ್ತಾ, ರಿಲೇಶನ್ಶಿಪ್ ಅಮಾಂಗ್ ಎಂಟಿಟೀಸ್, ಆಟ್ರಿಬ್ಯೂಟ್ಸ್ ಟು ದ ಎಂಟಿಟೀಸ್. ಸೊ ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡುತ್ತಾ ಎದ್ರೊಳಗಡೆ, ಆಟ್ರಿಬ್ಯೂಟ್ಸ್ ಮತ್ತ ಎಂಟಿಟೀಸ್ ಮಿಡಲ್.
ನೆಕ್ಸ್ಟ್ ಲೈನ್ಸ್ ಅದಕ್ಕೆ ಯೂಸ್ ಮಾಡ್ತೀವಿ ನಾವು ಅಟ್ರಿಬ್ಯೂಟ್ಸ್ ಟು ದ ಎಂಟಿಟಿ ಡೈಮಂಡ್ ಏನು ರಿಲೇಶನ್ಶಿಪ್ ಅಮಾಂಗ್ ದ ಎಂಟಿಟೀಸ್. ಇದು ಲೈನ್ಸ್ ಏನಿದೆಲ್ಲ ಅಟ್ರಿಬ್ಯೂಟ್ಸ್ ಟು ದ ಎಂಟಿಟೀಸ್. ಸೊ ಇವಾಗ ನೀವು ಫಾರ್ ಎಕ್ಸಾಂಪಲ್ ಒಂದು ಎಂಟಿಟಿಯನ್ನ ತಗೊಂಡ್ರಿ, ಇಲ್ಲಿ ಒಂದು ರಿಲೇಶನ್ಶಿಪ್, ಇಲ್ಲೊಂದು ಆಟ್ರಿಬ್ಯೂಟ್ ಅಂತ ಆಯ್ತು. ಸೊ ಇದ್ರ ಮಿಡಲ್ ನೀವೇನ್ ಮಾಡ್ಬೇಕು, ರಿಲೇಶನ್ಶಿಪ್ ನ ಬಿಲ್ಡ್ ಮಾಡ್ಬೇಕು, ರೈಟ್? ಲೈನ್ಸ್ ಅನ್ನ ಹಾಕ್ಬೇಕಲ್ಲ, ಸೊ ಅದಕ್ಕೆ ಆಟ್ರಿಬ್ಯೂಟ್ಸ್ ಟು ದ ಎಂಟಿಟಿ ಅಂತ ಬರ್ದಿ. ನೆಕ್ಸ್ಟ್ ಡಬಲ್ ಎಲಿಪ್ಸ್ ಏನ್ ಮಾಡುತ್ತಾ, ಮಲ್ಟಿ ವ್ಯಾಲ್ಯೂಡ್ ಆಟ್ರಿಬ್ಯೂಟ್ ಅನ್ನ ರೀಪ್ರೆಸೆಂಟ್ ಮಾಡುತ್ತಾ. ಡಬಲ್ ರೆಕ್ಟಾಂಗಲ್ ಇದೇನ್ ಮಾಡುತ್ತಾ, ವೀಕ್ ಎಂಟಿಟಿಯನ್ನ ರೀಪ್ರೆಸೆಂಟ್ ಮಾಡುತ್ತಾ. ಸೊ ಇವು ಬೇಸಿಕ್ ಆಗಿ ಯೂಸ್ ಮಾಡುವಂತಹ ಸಿಂಬಾಲ್ಸ್. ಇನ್ ಬಂದ್ಬಿಟ್ಟು ಎಲ್ಲ ಓವರ್ ಆಲ್ ಬರಿಬೇಕು ಅಂತ ಅಂದ್ರೆ ಈ ರೀತಿ ಬರಿಬಹುದು. ಇದರಲ್ಲಿ ಕೂಡ ನಾನು ಮಾಡೀನಿ, ಫಸ್ಟ್ ಎಂಟಿಟಿಯನ್ನ ಹಾಕಿನಿ, ವೀಕ್ ಎಂಟಿಟಿ, ರಿಲೇಶನ್ಶಿಪ್, ಐಡೆಂಟಿಫೈಯಿಂಗ್ ರಿಲೇಶನ್ಶಿಪ್, ಆಟ್ರಿಬ್ಯೂಟ್ಸ್, ಕೀ ಆಟ್ರಿಬ್ಯೂಟ್ಸ್. ಸೊ ಕೀ ಆಟ್ರಿಬ್ಯೂಟ್ಸ್ ನಾವು ಇನ್ನೊಂದು ನೇಮ್ ಏನಂತೀವಿ, ಪ್ರೈಮರಿ ಕೀ ಅಂತ ಕೂಡ ಕರಿತೀವಿ. ಮಲ್ಟಿ ವ್ಯಾಲ್ಯೂಡ್ ಆಟ್ರಿಬ್ಯೂಟ್, ಕಂಪೋಸಿಟ್ ಆಟ್ರಿಬ್ಯೂಟ್, ಡಿರೈವ್ಡ್ ಆಟ್ರಿಬ್ಯೂಟ್. ನೆಕ್ಸ್ಟ್ ಟೋಟಲ್ ಪಾರ್ಟಿಸಿಪೇಷನ್ ಆಫ್ ದ E2 ಇನ್ ರಿಲೇಶನ್ಶಿಪ್. ಸೊ ನೆಕ್ಸ್ಟ್ ಮತ್ತೆ ಕಾರ್ಡಿನಾಲಿಟಿ ರೇಷಿಯೋ, ನೆಕ್ಸ್ಟ್ ಸ್ಟ್ರಕ್ಚರಲ್ ಕಾನ್ಸ್ಟೆಂಟ್, ಮಿನ್ ಮ್ಯಾಕ್ಸ್. ಸೊ ದೀಸ್ ಆರ್ ದ ಆಲ್ ಓವರ್ ಆಲ್ ಏನಿದಾವು ಸಿಂಬಾಲ್ಸ್ ಅದಾವು. ಸೊ ವಿತ್ ಮೀನಿಂಗ್. ಸೊ ಇಷ್ಟು ಬರದ್ ಬಿಟ್ರಿ ಅಂತಂದ್ರೆ ಅವ್ರು 10 ಮಾರ್ಕ್ಸ್ ಕೊಡ್ತಾರೆ. ಎಲ್ಲೂ ಕಡೆ ಅವ್ರ ಏನ್ ಮಾಡಲ್ಲ, ನಿಮ್ ಮಾರ್ಕ್ಸ್ ನ ಕಟ್ ಮಾಡುವಂತ ಚಾನ್ಸೇ ಇರಲ್ಲ. ನೀವೇನ್ ಮಾಡ್ತೀರಿ, ಜಸ್ಟ್ ಇಷ್ಟು ಬರದ್ ಬಿಡ್ತೀರಿ, ಇದನ್ನು ಇರೋದಿಲ್ಲ ಅದನ್ನು ಇರೋದಿಲ್ಲ, ಜಸ್ಟ್ ಇಷ್ಟು ಬರದ್ ಬಿಡ್ತೀರಿ. ಇಷ್ಟಕ್ಕೆ ಯಾರು 10 ಮಾರ್ಕ್ಸ್ ಕೊಡ್ತಾರ, ರೈಟ್? ಸೊ ಹಾಗಾಗಿ ನೀವೇನ್ ಮಾಡ್ಬೇಕು, ನಿಮ್ಗೆ ಗೊತ್ತಿರುವಂತಹ ಆನ್ಸರ್ ನ ನೀಟ್ ಆಗಿ ಬರೀರಿ. ಸೊ ಅಲ್ಲಿ ನಿಮಗೆ ಏನ್ ಬರುತ್ತೆ, ಮಾರ್ಕ್ಸ್ ಜಾಸ್ತಿ ಬರುತ್ತೆ, ಹಾಗೆ ನಿಮ್ ಸ್ಕೋರ್ ಕೂಡ ಜಾಸ್ತಿ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗಿ ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಬಿಸ್ಸೆ ಎಕ್ಸ್ಪರ್ಟ್ ಚಾನಲ್.